ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಯುಗಾದಿ ಹಬ್ಬ ಬರ್ತಾ ಇದೆಯಲ್ಲ, ಇನ್ನು 2 ಡೇಸ್ ಏನೋ ಇದೆ. ಹಾಗಾಗಿ ಇವತ್ತೆಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದು ಕ್ಲೀನಿಂಗ್ ವ್ಲಾಗ್. ಹಾಗೆ ನೆನ್ಮಂಗ್ಲು ಹೋಗೋದಿದೆ, ಅಪ್ಪಗೆ ಬಟ್ಟೆ ಕೆಲವೊಂದಿಷ್ಟು ಶಾಪಿಂಗ್ ಮಾಡೋದಿದೆ. ಹಾಗಾಗಿ ಅದನ್ನು ಶಾಪಿಂಗ್ದು ಇವತ್ತು ಏನೇನೆಲ್ಲ ಆಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಬ್ಬಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕ್ಲೀನಿಂಗು ಎಲ್ಲ ಶುರು ಮಾಡಿಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಕೆಲವೊಬ್ಬರು ಎಲ್ಲ ಮನೇಲಿ ಆಗೋಗ್ಬಿಟ್ಟಿರುತ್ತೆ ಅನಿಸುತ್ತೆ, ಯಾಕಂದರೆ ಇನ್ನು 2 ದಿವಸ ಅಲ್ವಾ ಇರೋದು ಹಬ್ಬಕ್ಕೆ. ಹಾಗಾಗಿ ನಾನು ಇವಾಗ ಎಲ್ಲನೂ ಶುರು ಮಾಡ್ಕೊಂಡಿದ್ದೀನಿ, ಎಲ್ಲ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋದು. ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಬೇಕು. ಆ್ಯಂಡ್ ಇದೆಲ್ಲ ರೂಮ್ನೆಲ್ಲ ಪ್ರವೀಣ್ ಅವರು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೇಲ್ಗಡೆ ಎಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಇದೆಯಲ್ಲ, ಅದೆಲ್ಲ ವಾಶ್ ಎಲ್ಲ ಮಾಡೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಅಂತೆ. ಇನ್ನಿವತ್ತು ಬ್ರಷ್ಶೀಟ್ ಎಲ್ಲ ಒಗ್ದಾಕಬೇಕು, ಸ್ಕ್ರೀನ್ಗಳು ಅದು ಇದು ಸಣ್ಣ ಪುಟ್ಟದೆಲ್ಲ ಎಲ್ಲ ತೆಗೆದು ನೆನಾಕಿ ಇಟ್ಟಿದ್ದೀನಿ. ಎಲ್ಲ ಸ್ಕ್ರೀನ್ದು ಡೋರ್ದು ಎಲ್ಲನೂ ತೆಗೆದು ಇಟ್ಟಿದ್ದೀನಿ. ಇನ್ನು ಅದನ್ನೆಲ್ಲ ಮಿಷಿನ್ಗೆ ಹಾಕಿದ್ರೆ ಆಯಿತು. ಇನ್ನು ಮಾಮೂಲಿ ಇವಾಗ ಟಿಫನ್ ಮಾಡಬೇಕು. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಮಾಡಿ ಇಟ್ಬಿಡೋಣ ಅಂತ ಕಾಳುಗಳನ್ನೆಲ್ಲ ನೆನಾಕಿಟ್ಟಿದ್ದೀನಿ. ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅವತ್ತೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ, ನೋಡ್ಬೋದು. ಏನು ಅಷ್ಟು ಇದಿಲ್ಲ, ಆದರೆ ಹಬ್ಬ ಅಲ್ವಾ, ಇನ್ನು ಅಡುಗೆ ಎಲ್ಲ ಮಾಡ್ತೀವಿ ಹಬ್ಬಕ್ಕೆ. ಒಬ್ಬಟ್ಟು ಇದು ಎಲ್ಲ ದೇವ್ರಿಗೆಲ್ಲ ಇಕ್ಬೇಕಲ್ಲ, ಅಡುಗೆ ಎಲ್ಲ ಮಾಡ್ತೀವಲ್ಲ, ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೆಯದು ಅಂತ. ಹಾಗಾಗಿ ಇವತ್ತು ಅದನ್ನು ಕೂಡ ಮಾಡ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೀವು ಕೂಡ ಕೊನೆಯವರೆಗೂ ನೋಡ್ಬೋದು. ಹಾಗೆ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಹಾಗೆ ನೀವು ಸಪೋರ್ಟ್ ಮಾಡಿದ್ರೇ ಅಲ್ವಾ ನಾವು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ನಾನು ಚಿಕ್ಕಪೇಟೆಗೆ ಹೋಗಬೇಕಾಗಿತ್ತು, ನಾನು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಆಗಲಿಲ್ಲ. ಯಾಕಂದರೆ 2 ದಿವಸ ಹಬ್ಬ, ಇನ್ನು ಕ್ಲೀನ್ ಮಾಡಬೇಕು, ಇನ್ನು ಐಟಮ್ಸ್ ತರಬೇಕು, ಎಲ್ಲ ಮಾಡಬೇಕಾಗಿರೋದ್ರಿಂದ ಹೋಗಲಿಲ್ಲ. ಹಬ್ಬ ಎಲ್ಲ ಮುಗಿಸ್ಕೊಂಡು ಏಪ್ರಿಲ್ ಅಂದರೆ ಫಸ್ಟ್ನೇ ವಾರ ಹೋಗೋಣ, ಆವಾಗ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತೊಳಗೆ ಅಂಗಡಿ ಪೂಜೆಗೂ ಏನೇನೆಲ್ಲ ಬೇಕೋ ಹಂಗೆ ಎಲ್ಲ ತೊಗೊಂಬಂದ್ಬಿಡ್ಬೋದಲ್ಲ, ಹಾಗಾಗಿ ಅವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗೇನು ಸದ್ಯಕ್ಕೇನು ಹೋಗಿಲ್ಲ. ಬನ್ನಿ ಹಾಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀಯ. ಕೊನೆವರೆಗೂ ವೀಡಿಯೋನ ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾಕಂದರೆ ಇದು ಯುಗಾದಿ ಹಬ್ಬದ ದಿವಸನೇ ವ್ಲಾಗ್ ಬರುತ್ತೆ. ಹಾಗಾಗಿ ಇನ್ನು ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲಪ್ಪ ಇರುತ್ತೆ ಅಂತಂದರೆ, ನಾನು ಹೇಳಿರೋ ಹಾಗೆಯೇ ಇವತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಶಾಪಿಂಗ್ ಆಗಿರ್ಬೋದು, ಹಾಗೆ ಅಂಗಡಿ ಕೆಲಸಗಳು ನಡೀತಿದೆ, ಅದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗಿನ ತಿಂಡಿಗೆ ಇವತ್ತು ಚಪಾತಿ ಮತ್ತು ಸೋಯಾ ಚಂಕ್ಸ್ ಕರಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವಾಗ ಬೆಳಗ್ಗೆ 9 ಗಂಟೆ 8:15 ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಬ್ರಷ್ಶೀಟ್ಗಳೆಲ್ಲ ಇದ್ವು, ಹಬ್ಬ ಆಗಿರೋದ್ರಿಂದ ಬ್ರಷ್ಶೀಟೆಲ್ಲ ಒಗ್ದಾಕ್ಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮೇಲ್ಗಡೆ ಹೋಗಿ ಬಟ್ಟೆಗಳನ್ನೆಲ್ಲ ಒಗ್ದಾಕ್ಬಿಟ್ಟು ಎಲ್ಲ ಅಲ್ಲೇ ಹಾರಾಕಿ ವಾಪಸ್ಸು ಮನೆಗೆ ಬಂದು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಇನ್ನೂ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತು, ಅಪ್ಪು ಆಟ ಆಡೋದೆಲ್ಲ. ಆದರೆ ಅದು ನಾನೊಂದು ಸತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಇದು ಏನೋ ಇದ್ರ ಥರ ಬಂದಿತ್ತು. ಹಾಗಾಗಿ ಅದು ಅಂದರೆ ಲೋಗೋ ಇದ್ರಾಗ ಬಂದಿತ್ತು, ಅಂದರೆ ಏನೋ ಡೇಂಜರ್ ಇದೆ ಮಗುಗೆ ಅನ್ನೋ ಥರ ಬಂದುಬಿಟ್ಟಿತ್ತು. ಹಾಗಾಗಿ ಎಲ್ಲನೂ ತೆಗೆದ್ಬಿಟ್ಟು ಇವಾಗ ಇನ್ನೊಂದು ವ್ಲಾಗ್ನ ತಿರ್ಗಿ ಎಡಿಟ್ ಮಾಡಿ ತಿರ್ಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೆಲವು ಸತಿ ತುಂಬ ಇದ್ರಾಗೆ ಹುಷಾರಾಗೇ ಇರ್ತೀನಿ, ಆದರೆ ಇದರಲ್ಲಿ ಅಂಥದ್ದು ಏನಿತ್ತು ಅಂತ ನಂಗೆ ಗೊತ್ತಿಲ್ಲ. ಅವನು ಸ್ವಲ್ಪ ಬಕೀಟಲ್ಲೆಲ್ಲ ಆಟ ಆಡ್ತಾ ಇರೋದು ಆ ಥರ ಇತ್ತು. ಸೊ ಅದರಲ್ಲೇನೋ ಅವ್ರಿಗೆ ಇದಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾನೆಲ್ಲನೂ ತೆಗೆದುಬಿಟ್ಟಿನ ಮಿಕ್ಕಿರೋದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಬೇಕು. ಹಾಗೆ ಇವಾಗ ಮಾಮೂಲಿ ಇನ್ನು ಟಿಫನ್ನು ಅಲ್ಲಿಂದ ಮುಗಿಸ್ಕೊಂಬಂದ್ಬಿಟ್ಟು ಕರಿ ಮಾಡಿದ್ದೆ, ಅಂದರೆ ಸೋಯಾ ಚಂಕ್ಸ್ ಇತ್ತಲ್ಲ ಅದರಲ್ಲಿ ಕರಿ ಮಾಡಿಬಿಟ್ಟು ಚಪಾತಿ ಮಾಡ್ಕೋತಾನೆ. ತುಂಬ ಈಸಿಯಾಗಿ ಬೆಳಗ್ಗೆ ತಿಂಡಿಗೆ ಆಗಿಬಿಡುತ್ತೆ, ತರಕಾರಿ ಏನೂ ಇಲ್ಲ, ತಲೆ ಕೆಟ್ಟು ಹೋಗೋ ಬದಲು ಇದ್ರ ಸಿಂಪಲ್ ಬ್ರೇಕ್ಫಾಸ್ಟ್ ಏನೋ ಕೆಲಸ ಮಾಡಿ ಬಂದಿದ್ದೀವಿ ಅಂದಾಗ ಇದ್ರ ಚಪಾತಿ ಮಾಡಿಕೊಂಡು ಕರಿ ಮಾಡ್ಕೊಂಡು ತಿಂದ್ಕೊಂಡ್ರೆ ಒಂದು ಟೈಮು ಟಿಫನ್ ಕೂಡ ಮುಗಿಯುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಸ್ವಲ್ಪ ಮಿಕ್ಸ್ ಕಾಳಿದ್ವು, ಅದನ್ನೆಲ್ಲ ನೆನಾಕಿ ಇಟ್ಟಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ನೆನೆಸಿ ಇಟ್ಟಿದ್ದೀನಿ. ಇವಾಗ ಇನ್ನು ಅಪ್ಪುಗೆ ತಿನ್ನಿಸ್ಬೇಕು. ಅವ್ನಿಗೇನಂದರೆ ಬರೀ ಚಪಾತಿನೇ ಇಷ್ಟಪಡ್ತಾನೆ. ಈ ಥರ ಕರಿ ಗಿರಿ ಎಲ್ಲ ಇನ್ನೂ ಜಾಸ್ತಿ ಅವ್ನು ಎತ್ಕೊಂಡು ತಿನ್ನಲ್ಲ, ಬರೀ ಚಪಾತಿ ಮಾತ್ರ ಇದನ್ನು ಮಾಡಿಕೊಟ್ರೆ ಅದನ್ನು ತಿಂತಾನೆ. ಯಾವಾಗಲೂ ಒಂದು ಸತಿ ನಾನು ತಿನ್ನಿಸಿದ್ರೆ ಮಾತ್ರ ಇದಕ್ಕೆ ಕರಿ ಏನಾದರೂ ಇದ್ದರೆ ಅವನು ತಿನ್ಕೋತಾನೆ. ಹಾಗಾಗಿ ಆ್ಯಂಡ್ ಇನ್ನು ದೊಡ್ಡ ಬ್ರಷ್ಶೀಟ್ ಎಲ್ಲ ಒಗೆದು ಹಾಕಿದ್ಮೇಲೆ ನನಗೆ ಇನ್ನು ಸಣ್ಣ ಪುಟ್ಟದ್ದು ಬ್ರಷ್ಶೀಟ್ಗಳೆಲ್ಲ ಇತ್ತು, ಅದನ್ನು ಮಿಷಿನ್ಗೆ ಹಾಕ್ಬಿಟ್ಟು ನಾವು ನೆನ್ಮಂಗ್ಲಕ್ಕೆ ಹೋದ್ವಿ. ನೆನ್ಮಂಗ್ಲಿಗೆ ಹೋಗಿದ ತಕ್ಷಣ ಅಪ್ಪುಗೆ ಡೈಲಿ ವೇರ್ ಬಟ್ಟೆಗಳು ತರಬೇಕಾಗಿತ್ತು. ಯಾಕಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಅವ್ನು
ಸಿಕ್ಕಾಪಟ್ಟೆ ಬೆವರ್ತಾನೆ. ಆಮೇಲೆ ಈಚೆಗಡೆ ತುಂಬ ಓಡಾಡೋದ್ರಿಂದ ಅವ್ನಿಗೆ ಈ ಥರ ಆಫ್ ಸ್ಲೀವ್ಸ್ ಶರ್ಟ್ಗಳು ಬರುತ್ತಲ್ಲ, ಇದನ್ನು ಕೆಲವೊಂದಿಷ್ಟು ಶಾಪಿಂಗ್ ಮಾಡ್ಕೊಂಬಂದ್ವಿ. ಆಮೇಲೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜೊತೆ ಬಟ್ಟೆ ತಗೊಬರೋಣ ಅಂತೇಳಿ ಹೋಗಿದ್ವಿ. ಅಂದರೆ ಈ ಥರ ಸೇಲ್ಗಳಲ್ಲಿ ಅವ್ನಿಗೆ ಡೈಲಿ ಯೂಸ್ ಬಟ್ಟೆಗಳು ಚೆನ್ನಾಗಿರುತ್ತೆ. ಅದರಲ್ಲೂ ಕಾಟನ್ ಮೆಟೀರಿಯಲ್ ಇರುತ್ತೆ, ಮಕ್ಳಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಅದರಲ್ಲಿ ಈ ಥರ ಹಾಫ್ ಶೋಲ್ಡರ್ದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲ ತೊಗೊಂಡು ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ಹಬ್ಬಕ್ಕೆ ಏನೇನೆಲ್ಲ ಥಿಂಗ್ಸ್ ಬೇಕಾಗಿತ್ತು ಅದನ್ನು ಕೂಡ ಎಲ್ಲ ಪರ್ಚೇಸ್ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ನನಗೊಂದು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಅವ್ರು ಇನ್ಸ್ಟಾಗ್ರಾಮೆಲ್ಲ ನೋಡ್ತಾ ಇದ್ದೀನಿ ಅಂತೆಲ್ಲ ಹೇಳಿ ತುಂಬ ಖುಷಿಯಾಗಿ ಮಾತಾಡ್ಸಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಲ್ಲಿಂದ ನಾವು ಮನೆಗೆ ಬಂದ್ಬಿಟ್ಟು ಇನ್ನು ಇದನ್ನೆಲ್ಲ ಎತ್ತಿಕ್ಬೇಕಲ್ಲ, ಹಾಗಾಗಿ ಅಪ್ಪನ ಮಲಗಿಸ್ಬಿಟ್ಟು ನಾನಿನ್ನು ತರಕಾರಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತಂದಿದ್ದೆಲ್ಲ ಸೆಗ್ರಿಗೇಟ್ ಮಾಡಿ ಬಾಕ್ಸ್ಗೆಲ್ಲ ಹಾಕಿ ಎಲ್ಲ ಫ್ರಿಜ್ಜಲ್ಲಿ ಇಡೋ ಅಷ್ಟೊತ್ತಿಗೆ ಪ್ರವೀಣ್ ಅವರು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿದ್ರು. ಇವಾಗ ನಿಮಗೆ ತುಂಬಾ ಇದು ಸೀಸನಲ್ ಫ್ರೂಟ್ ಆಗಿರೋ ತುಂಬ ಕಮ್ಮಿಗೆ ಸಿಗುತ್ತೆ. ನಿಮಗೆ ಬರೀ 5 kg 100 ರೂಪಾಯಿ, ಅರ್ಧ kg 50 ರೂಪಾಯಿ, 20 ರೂಪಾಯಿ, 40 ರೂಪಾಯಿ ಈ ಥರದ್ದೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಬಿಸಿಲಲ್ಲಿ ನಾವೇನೋ ಹೊರಗಡೆ ಹೋಗಿ ಬಂದಿದ್ದೀವಿ ಅಂತ ತಂಪಗೇನೋ ಕುಡಿಬೇಕು ಅಂದರೆ ಚಿಯಾ ಸೀಡ್ಸ್ ನೆನೆಸಿಟ್ಟೋಗಿದ್ದೆ. ನಾನು ವಾಟರ್ ಮೆಲನ್ ತೊಗೊಂಬರೋಣ ಅಂದ್ಕೊಂಡೆ, ಈ ಸತಿ ಕರ್ಬೂಜ ಹಣ್ಣು ತೊಗೊಂಬಂದೆ. ಅದರಲ್ಲಿ ಚಿಯಾ ಸೀಡ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕುಡಿದ್ಬಿಟ್ಟು ಆನಂತರ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಮಿಕ್ಸ್ ಕಾಳು ನೆನಕ್ಕಿದ್ನಲ್ಲ ಅದ್ರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಸಾಂಬಾರು ಮಾಡ್ತೀನಿ ಅಂದರೆ ಒಂದೇ ಸತಿ ಕುಕ್ಕರಲ್ಲಿ ಮಾಡಿಬಿಡ್ತೀನಿ. ಅಂದರೆ ಇವಾಗ ಚಿಕನ್ ಸಾಂಬಾರು ಮಾಡ್ತಾರಲ್ಲ ಸೇಮ್ ಅದೇ ಥರನೇ ಮಸಾಲೆ ಇಟ್ಬಿಟ್ಟು ಒಂದೇ ಸತಿ ಕಾಳು ಸಾಂಬಾರನ್ನ ಮಾಡ್ಕೊಂಬಿಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ವೇಳೆ ಇವಾಗ ರೈಸ್ ಮಾಡಿಕೊಂಡ್ರೆ ರಾತ್ರಿ ಚಪಾತಿ ಒಂಥರ ಗ್ರೇವಿ ಟೈಪಲ್ಲಿ ಬರುತ್ತೆ ಅದು ಕುಕ್ಕರಲ್ಲಿ ಮಾಡಿಕೊಂಡ್ರೆ. ಹಾಗಾಗಿ ಚಪಾತಿ ಮಾಡ್ಕೊಬೋದು, ಇಲ್ಲಾಂದರೆ ರೈಸು ಮುದ್ದೆ ಏನು ಬೇಕಾದ್ರೂ ತಿನ್ಬೋದು. ಅದರಲ್ಲೇ ಇದಕ್ಕೆ ತರಕಾರಿ ಹಾಕಿ ಕಾಳು ಹಾಕಿ ಇನ್ನೊಂದು ಥರ ಮಾಡ್ತಾರೆ, ನಿಮಗೆ ಕಾಳು ಹುಳಿ ಅಂತ ಬರುತ್ತೆ, ಅದೂ ಅಷ್ಟೇ, ಅದು ಚೆನ್ನಾಗಿರುತ್ತೆ. ಅದು ಹಬ್ಬದ ದಿವಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಮಿಕ್ಸ್ ಕಾಳು ಜೊತೆಗೆ ನಾವು ಆಲೂಗಡ್ಡೆ ಹಾಕ್ಕೊಂಡ್ರೆ, ಒಂದು ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕುಯ್ದು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ನನಗೇನಂದರೆ ಈ ಥರ ಕಾಳು ಸಾರು ಆಮೇಲೆ ಮೊಳಕೆ ಕಟ್ಟಿದ ಕಾಳು ಸಾರೆಲ್ಲ ಮಾಡ್ತೀವಲ್ಲ ಆವಾಗ ಒಂದು ಆಲೂಗಡ್ಡೆ ಹಾಕ್ಕೊಂಡ್ರು ಏನೋ ಒಂಥರ ಬೇರೆ ಟೇಸ್ಟ್ ಥರ. ಇವಾಗ ಕಾಳುಗಳನ್ನೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆನಂತರ ರುಬ್ಬಿಟ್ಟಿರೋ ಮಸಾಲ ಅಂದರೆ ಚಿಕನ್ ಸಾರಿಗೆ ಹೆಂಗೆ ನಾವು ಮಸಾಲ ರುಬ್ಕೋತೀವಿ ನೋಡಿ ಸೇಮ್ ಅದೇ ಥರನೇ ನಾನು ಮಾಡೋದು. ನಮ್ಮ ಮನೇಲಿ ಆದಷ್ಟು ಅದೇ ಥರನೇ ಇಷ್ಟಪಡ್ತಾರೆ. ಇವಾಗ ಮೊಳಕೆ ಕಟ್ಟಿದ ಕಾಳು ಸಾರು ಅಷ್ಟೇ ನಾವು ಸಾಂಬಾರು ಪುಡಿ ಯೂಸ್ ಮಾಡ್ದಂಗೆ ಧನಿಯಾ ಪುಡಿ ಯೂಸ್ ಮಾಡಿ ಮಾಡೋದು. ಇನ್ನು ಕೆಲವು ಸತಿ ಏನಾದರೂ ಅರ್ಜೆಂಟ್ ಆಗೋಯ್ತು ಅಂದಾಗ ಮಾತ್ರ ಸಾಂಬಾರು ಪುಡಿ ಯೂಸ್ ಮಾಡಿ ಮಾಡೋದು. ಈ ಥರ ಡಿಫ್ರೆಂಟಾಗಿ ಸಾಂಬಾರುಗಳನ್ನ ಅವಾಗವಾಗ ಟ್ರೈ ಮಾಡ್ತಾಯಿರ್ತೀನಿ ನಾನೇ. ಅದನ್ನು ಹಾಕಿದ್ರೆ ಹೆಂಗೆ ಬರುತ್ತೆ, ಇದನ್ನು ಹಾಕಿದ್ರೆ ಹೆಂಗೆ ಬರುತ್ತೆ ಅಂದರೆ, ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ನಾಷ್ಟ ಅಂದರೆ ಬೆಳಗ್ಗೆನೇ ಇನ್ನು ಅಟ್ಲೀಸ್ಟ್ ಸಾಂಬಾರು ಮುದ್ದೆ ಅನ್ನ ಇದ್ರೇ ಊಟ ಅನ್ನೋದು ಒಳಗೆ ಹೋಗೋದು. ನಮಗೇನೋ ಒಂಥರ ಪ್ರೋಟೀನ್ ಥರ ಶಕ್ತಿ ಥರ, ನನಗೆ ಅದು ತಿಂದ್ಬಿಟ್ರೆ ಸಾಕು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ತೀನಿ, ಅಷ್ಟು ಎನರ್ಜೆಟಿಕ್ ಆಗಿರ್ತೀನಿ ಅಂತಲೇ ಅನ್ನಿಸ್ತಾ ಇರುತ್ತೆ ನನಗೆ. ಮುದ್ದೆ, ಒಂದೊಳ್ಳೆ ತರಕಾರಿ ಸಾರು ಇಲ್ಲ ಕಾಳು ಸಾರು, ಸೊಪ್ಪಿನ ಪಲ್ಯ ಈ ಥರದ್ದು ಏನಾದರೂ ಇದ್ಬಿಟ್ರೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ವಿತೌಟ್ ನಾವು ಇನ್ನೇನು ಈಚೆ ತಿನ್ನೋದಕ್ಕಾಗಲ್ಲ. ನಾವು ಹಳ್ಳಿಲಿರೋದ್ರಿಂದ ಈಚೆಗಡೆ ಊಟನೇ ತಿನ್ನಲ್ಲ ನಾವು, ಜಸ್ಟ್ ಒಳಗಿನ ಫುಡ್ಡು ಮಾತ್ರನೇ. ಹಾಗಾಗಿ ಆದಷ್ಟು ಈ ಥರನೇ ಮಾಡ್ಕೊಂಡು ತಿಂತೀವಿ. ಅದರಲ್ಲಿ ನಮಗೇನಂದರೆ ಈ ಅವಾಗವಾಗ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಮಾಡ್ತಾಯಿರ್ತಾರಲ್ಲ, ಈ ಪಾಸ್ತಾ ಅದು ಇದು ಅದೆಲ್ಲ ಯಾರಿಗೂ ಇಷ್ಟ ಆಗೋಲ್ಲ. ನಾನು ಆದ್ರೂ ತರಿಸಿ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅದು ಇಷ್ಟ ಆಗೋಲ್ಲ, ತಿನ್ನಲ್ಲ, ಏನಕ್ಕೆ ಸುಮ್ಮನೆ ತರಿಸಿ ಮಾಡಿ ವೇಸ್ಟ್ ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಯಾವುದನ್ನು ತರಿಸಲ್ಲ ಇರೋದ್ರಲ್ಲಿ. ಆ್ಯಂಡ್ ಏನಂತಂದರೆ ಇವಾಗ ಮನೇಲಿ ಏನೇ ಇದ್ದರೂ ಅಷ್ಟೇ ಇರೋದನ್ನು ಹಾಕಿ ಖಾಲಿ ಮಾಡಿ ನೆಕ್ಸ್ಟ್ ಏನಾದರೂ ಪರ್ಚೇಸ್ ಮಾಡೋ ಥರನೇ ನಾನು ಮಾಡೋದು. ಇವಾಗ ತರಕಾರಿ ಇಲ್ಲಾಂದರೆ ಕಾಳುಗಳು ಹಾಕಿ ಏನಾದರೂ ಒಂದು ಮಾಡೋದು. ಇನ್ನು ತರಕಾರಿ ಅಂತ ಅಂದರೆ ಇನ್ನು ಹಬ್ಬಕ್ಕಿಂತ ಮುಂಚೆನೇ ಹೋಗಿ ತರಬೇಕಾಗಿತ್ತು. ಮನೆಯಲ್ಲಂತೂ ಬೆಳಗ್ಗೆಯಿಂದ ಏನೂ ಇರಲಿಲ್ಲ. ಹಾಗಾಗಿ ಕಾಳುಗಳಿತ್ತಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಸೋಯಾ ಚಂಕ್ಸ್ ಹಾಕಿ ಗ್ರೇವಿ ಮಾಡೋದು, ಕಾಳುಗಳಾಕಿ ಸಾಂಬಾರು ಮಾಡೋದು ಮಾಡಿದೆ. ಯಾಕಂದರೆ ಇವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಯುಗಾದಿ ಚೀಟಿ ಅಂತೆಲ್ಲ ಹಾಕಿದಾಗ ನಿಮಗೆ ರೇಷನ್ ಎಲ್ಲ ಕೊಟ್ಟಿರ್ತಾರೆ. ಆ್ಯಂಡ್ ಆ ರೇಷನ್ನೆಲ್ಲ ಬಂದಿತ್ತು. ಅದಕ್ಕೋಸ್ಕರ ಇರೋದಕ್ಕೆ ಏನು ವೇಸ್ಟ್ ಮಾಡಿದೆ ಎಲ್ಲ ಕಾಲು kg ತರಿಸಿದೆ. ನಾನು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ. ಜಾಸ್ತಿ ಮನೇಲಿ ಇರೋಕ್ಕಾಗದೆ ಅಡುಗೆ ಏನು ಮಾಡೋಕ್ಕಾಗದೆ ಕಾಳೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಯುಗಾದಿಗೆ ಬೇರೆಲ್ಲ ರೇಷನ್ ಕೊಟ್ಟಿದ್ದಾರೆ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು, ಎಲ್ಲ ಖಾಲಿ ಮಾಡಿಬಿಟ್ಟು ಇದನ್ನು ರೀಫಿಲ್ ಮಾಡೋಣ ಅಂತೇಳಿ ಹಂಗೆ ಮಾಡಿಕೊಂಡೆ. ಇನ್ನು ಅಪ್ಪು ಮಲಗಿ ಎದ್ದ ಮೇಲೆ ಅವನು
ಆಟ ಆಡ್ಕೊಂಡಿದ್ದ. ನಾನು ಅಷ್ಟೊತ್ತಿಗೆ ಏನು ಮಾಡಿದೆ ಅಂದರೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ನಲ್ಲ, ಅಂದರೆ ಸ್ಕ್ರೀನ್ಗಳು, ಆಮೇಲೆ ಸಣ್ಣ ಪುಟ್ಟ ಬೆಡ್ಶೀಟ್ಗಳು ಇಂಥವೆಲ್ಲ ಇದ್ವು. ಹಾಗಾಗಿ ಅದನ್ನೆಲ್ಲ ತೊಗೊಂಡೋಗಿ ಎಲ್ಲ ಟೆರೆಸ್ ಮೇಲೆ ಹಾರಾಕ್ತಾಯಿದ್ದೀನಿ. ಒಂದು ಸಂಜೆ ಒಂದು 2:30, 3 ಗಂಟೆ 4 ಗಂಟೆ ಅನ್ನಂಗೆ ಆಗಿತ್ತು, ಹತ್ರ ಆಗಿತ್ತು. ಸೊ ಹಾಗಾಗಿ ಆವಾಗ ಬಿಸಿಲು ಕೂಡ ಅಲ್ವಾ. ಆ್ಯಂಡ್ ಹಿಂದಿನ ದಿವಸ ನಾನು ಬಟ್ಟೆ ಕೂಡ ಒಗೆದು ಒಣಗಾಕಿದ್ದೆ. ಅದನ್ನು ಕೂಡ ಎಲ್ಲ ಎತ್ಬಿಟ್ಟು ಆ ಕಡೆ ಸೈಡಲ್ಲಿ ಇಟ್ಟು ಬೆಡ್ಶೀಟ್ಗಳು ಆಮೇಲೆ ಸ್ಕ್ರೀನ್ಗಳು ಯಾವುದೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡಿಯೆಲ್ಲ ಹಾಕಿದೆ. ಅದನ್ನೆಲ್ಲ ಹಾರಾಕ್ಬಿಟ್ಟು ಸಿಕ್ಕಾಪಟ್ಟೆ ಬಿಸಿಲು. ಯುಗಾದಿ ಮುಂಚೆನೇ ಇಷ್ಟೊಂದು ಬಿಸಿಲೇನು, ಯುಗಾದಿ ಆದಮೇಲೆ ಇನ್ನೂ ಜಾಸ್ತಿ ಬಿಸಿಲಾಗುತ್ತೆ ಅಂತಲೂ ಹೇಳ್ತಾರೆ. ಏನಪ್ಪ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಆ ಟೈಮಲ್ಲಿ. ಎಷ್ಟು ಬಿಸಿಲು ಅಂದರೆ ಯಪ್ಪ, ಕೆಲಸ ಮಾಡ್ತಾ ಇರೋದಕ್ಕೂ ಅದಕ್ಕೂ ಸುಸ್ತಾಗೋ ಥರನೇ ಅನ್ನಿಸ್ತಾ ಇರುತ್ತೆ. ಅದರಲ್ಲಿ ಏನಂದರೆ ಈ ಬೇಸಿಗೆಲಿ ಏನಂದರೆ ಬಟ್ಟೆಗಳು ಬೇಗ ಒಣಗ್ತವೆ, ಅದೊಂದು ನಾವು ಹೇಳ್ಬೋದು ಅಷ್ಟೇ. ಇನ್ನು ಮಳೆಗಾಲದಲ್ಲಿ ಯೋಚನೆ ಮಾಡ್ತಾಯಿರ್ತೀವಲ್ಲ, ಅಯ್ಯೋ ಅಪ್ಪ ಬಟ್ಟೆ ಹೆಂಗೆ ಒಣಗಾಕೋದು, ಎಲ್ಲ ಹಾಕೋದು, ಎಲ್ಲಿ ಇದು ಮಾಡೋದು ಅಂದರೆ ಬೇಸಿಗೆಗಾಲದಲ್ಲಿ ಟಕ್ಕಂತ ಒಂದು 3 ಅವರ್ಗೆಲ್ಲ ಒಣಗೋಗಿರುತ್ತೆ, ಅಷ್ಟು ಬಿಸಿಲಿರುತ್ತೆ. ಇನ್ನು ಅಲ್ಲೆಲ್ಲ ಹಾರಾಕ್ಬಿಟ್ಟು ಬಂದುಬಿಟ್ಟು ಅಪ್ಪು ಪಾಡಿಗೆ ಅವ್ನು ಆಟ ಆಡ್ಕೊಂಡಿದ್ದ. ನನ್ನ ಪಾಡಿಗೆ ನಾನು ಇವಾಗ ಮನೆ ಅಂದರೆ ನಮ್ಮದು ರೋಡ್ ಸೈಡೇ ಇರೋದ್ರಿಂದ ಫುಲ್ಲು ಧೂಳು. ವಾರಕ್ಕೆ ಒಂದ್ಸತಿ ಕ್ಲೀನ್ ಮಾಡಲೇಬೇಕು, ಇಲ್ಲಾಂದರೆ ಜಾಡು ಜಾಸ್ತಿ ಕಟ್ಬಿಡುತ್ತೆ. ಜಾಡೇನಿರುತ್ತೆ ಅದು ಬೇಗನೆ ಕಟ್ಕೊಬಿಡುತ್ತೆ. ಅದರಲ್ಲೂ ಸೀಟ್ ಆಗಿರೋದ್ರಿಂದ ಇನ್ನೂ ಬೇಗ ರೋಡ್ ಸೈಡ್ ಧೂಳು ಎಲ್ಲ ಇದ್ರಾಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಬಂದು ಸೇರ್ಕೊಬಿಡುತ್ತೆ. ವಾರಕ್ಕೆ ಒಂದ್ಸತಿನಾದರೂ ಕ್ಲೀನ್ ಮಾಡಬೇಕು. ಆ್ಯಂಡ್ ಏನಂತಂದರೆ 2 ರೂಮ್ ಇತ್ತು, ಅದರಲ್ಲಿ ಒಂದು ರೂಮ್ನ ಅಪ್ಪ ಮಗ ಇಬ್ಬರು ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಹಾಲ್ನೆಲ್ಲ ನಾನೆಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಇನ್ನು ಡ್ರೆಸ್ಸಿಂಗ್ ಟೇಬಲ್ ರೂಮ್ ಏನಿದೆ ಅದರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಕ್ಲೀನಾಗೇ ಇರುತ್ತೆ. ಯಾಕಂದರೆ ಆರ್ಡರ್ಸ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಅವಾಗೆಲ್ಲ ತೊಗೋತಾ ಇರ್ತೀನಿ. ಆ್ಯಂಡ್ ಕೆಲವು ಸತಿ ಮಿಸ್ಸಿ ಆಗಿಬಿಡುತ್ತೆ. ಆ್ಯಂಡ್ ಕೆಲವು ಸತಿ ಅದಕ್ಕೆ ಅಂತಾರೆ ಟೈಮ್ ಕೊಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಈ ಥರನೂ ಆಗ್ತಾ ಇರುತ್ತೆ. ಹಾಗಾಗಿ ಇಬ್ಬರು ಡಿವೈಡ್ ಮಾಡಿಕೊಂಡು ಹಾಲ್ನಲ್ಲಿ ಏನೇನೆಲ್ಲ ಧೂಳಿತ್ತು ಅದಷ್ಟೆಲ್ಲ ಈ ಸೀಟ್ ಹತ್ರನೇ ಜಾಸ್ತಿ. ಸೀಟ್ ಮನೇಲಿರೋರು ಗೊತ್ತಿರುತ್ತೆ, ವೈಟಿಗೆ ಬೀಳ್ತಾ ಇರೋದು, ಇಲ್ಲ ಕೆಲವು ಸತಿ ಜಾಸ್ತಿ ಕಟ್ಕೊಳ್ಳೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಹಬ್ಬದ ದಿವಸ ಅಂತೂ ಕೇಳಬೇಕಾ, ಪ್ರತಿಯೊಂದೂ ಮಾಡಬೇಕು. ಹಾಗಾಗಿ ಎಲ್ಲನೂ ಮುಗಿಸ್ಕೊಂಡು ಇನ್ನು ಕಿಟಕಿ ಬಾಗಿಲು ಏನೇನೆಲ್ಲ ಇತ್ತು ಅದನ್ನು ಕೂಡ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಈ ಹಳೆಯ ಮನೆ ನಿಮಗೆ ಗೊತ್ತಿರುತ್ತೆ, ಇದು ಒಂದು 20 ವರ್ಷದ ಕಾಲದ ಹಿಂದಿನ ಮನೆ. ಇದರಲ್ಲಿ ಏನಂತ ಅಂದರೆ ಈ ಜಾಡು ಕಟ್ಕೊಳ್ಳೋದಲ್ಲದೆ ಮಣ್ಣು ತುಂಬಾ ಉದುರುತ್ತೆ ಅಂತಲೇ ಹೇಳ್ಬೋದು. ಈ ಕಿಟಕಿ ಹತ್ರ, ಬಾಗಿಲ ಹತ್ರ, ಸಂದಿ ಗೋಡೆಗಳ ಹತ್ರ ಎಲ್ಲನೂ ಅಷ್ಟೇ ಸಿಕ್ಕಾಪಟ್ಟೆ ಅಂದರೆ ಮಣ್ಣು ಉದುರುತ್ತಾನೆ ಇರುತ್ತೆ. ನನಗಂತೂ ಡೈಲಿ ಕಸ ಗುಡಿಸ್ಬೇಕಾದ್ರೆ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಾಕಾಗೇ ಹೋಗುತ್ತೆ, ಅಷ್ಟು ಧೂಳು ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮಣ್ಣು ಉದುರುತ್ತಾನೆ ಇರುತ್ತೆ. ಆಮೇಲೆ ಏನಂದರೆ ಇರುವೆಗಳು ಜಾಸ್ತಿ ಸೇರ್ಕೊಬಿಟ್ಟಿರ್ತವೆ. ಡ್ರೆಸ್ಸಿಂಗ್ ಟೇಬಲ್ ರೂಮು ಅದೇನೇನೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಕಿಚನ್ನ ಕ್ಲೀನ್ ಮಾಡ್ತಿದ್ದೀನಿ. ಯಾಕಂದರೆ ಹಬ್ಬ ನಾಳೆನೇ ಇರೋದು ಭಾನುವಾರ, ಹಾಗಾಗಿ ಇನ್ನು ನನಗೆ ಟೈಮ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ಲೀನ್ ಮಾಡಿಕೊಂಡ್ರೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಅಲ್ವಾ ಅಡುಗೆ ಎಲ್ಲ ಮಾಡೋದು. ಹಾಗಾಗಿ ಆದಷ್ಟು ಕ್ಲೀನಾಗಿದ್ದರೆ ನಮಗೆ ಅಡುಗೆಗಳು ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಯಾಕಂದರೆ ಇದು ಹಬ್ಬ ಅಂದರೆ ಅಡುಗೆದೇನೆ, ಯಾಕಂದರೆ ನಾವು ಹಿರಿಯರಿಗೆ ತೊಗೊಂಡೋಗೆಲ್ಲ ಇಡ್ತೀವಲ್ಲ, ಹಾಗಾಗಿ ಸ್ವಲ್ಪ ಇದ್ರಾಗಿರಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಡೀಪ್ ಕ್ಲೀನ್ ನಾನು ಇದಕ್ಕಿಂತ ಮುಂಚೆ ಕಿಚನೆಲ್ಲ ರಿನೋವೇಷನ್ ಆದಾಗ ಎಲ್ಲನೂ ಮಾಡ್ಕೊಂಡಿದ್ದೆ. ಇವಾಗ ಜಾಸ್ತಿ ಏನು ಧೂಳಾಗಿರಲಿಲ್ಲ, ಹಾಗಾಗಿ ಇವಾಗ ಮೇಲ್ ಮಾತ್ರ ಎಷ್ಟೆಷ್ಟೆಲ್ಲ ಧೂಳಾಗಿತ್ತೋ ಅದನ್ನು ಮಾತ್ರ ಎಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀವಿ.
ಮುಂಚೆ ಫಸ್ಟು ಹಬ್ಬಗಳೆಲ್ಲ ಆದಾಗ ಎಲ್ಲ ಫ್ಯಾಮಿಲಿಯೆಲ್ಲ ಸುತ್ಕೊಂಡು ಅಪ್ಪ ಅಮ್ಮ ಮಕ್ಕಳು ಎಷ್ಟು ಜನ ಇರ್ತಾರೆ ಅಷ್ಟು ಜನ ಸುತ್ಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಹಬ್ಬಕ್ಕೆ ರೆಡಿ ಆಗ್ತಾಯಿದ್ವಿ. ಇವಾಗ ಹಾಗಲ್ಲ, ಮನೇಲಿ ನಾವು ಇದ್ದೀವಿ ಅಂದರೆ ಹೆಣ್ಮಕ್ಳು ಎಲ್ಲ ನೋಡ್ಕೊಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಅಯ್ಯೋ ಏನಿದೆಯೋ ಏನಿಲ್ಲ ಎಲ್ಲ ನೋಡ್ಕೋಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಆಫ್ಟರ್ ಮ್ಯಾರೇಜ್ ನಂಗೆ ಇದೆಲ್ಲ ಗೊತ್ತಾಗ್ತಾ ಇರೋದು. ನಾನೇನಂದರೆ ಮದುವೆ ಆದಮೇಲೆ ಸ್ವಲ್ಪ ಬಿಟ್ಬಿಟ್ಟಿದ್ದೆ, ಇವನ್ನೆಲ್ಲ ಯಾರು ಮಾಡ್ತಾರೆ, ಯಾರು ತಲೆ ಕೆಡ್ಸ್ಕೊತಾರೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಪಾಪು ಆಗಿ ಅವ್ನು ಸ್ವಲ್ಪ ದೊಡ್ಡವನಾದ್ಮೇಲೆ ಅರ್ಥ ಆಗಿದ್ದು, ಹೌದು ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ, ನಾವು ಯಾವ ಥರ ಇರ್ತೀವೋ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಹಿರಿಯರು ನಮ್ಗೇನು ಹೇಳ್ಕೊಟ್ಟಿದ್ರು, ಹಬ್ಬ ಹರಿದಿನಗಳು ಏನೇನೆಲ್ಲ ಮಾಡಬೇಕು ಅದನ್ನು ನಾವು ಮಾಡಿದ್ರೆ ನಮ್ಮ ಮಕ್ಕಳು ಅದನ್ನು ನೋಡಿ ಮುಂದೆ ಕಲ್ತ್ಕೋತಾರೆ. ಆ್ಯಂಡ್ ಈ ಥರ ಮನೇನ ಇಟ್ಕೋಬೇಕು, ಇಷ್ಟು ಕ್ಲೀನ್ ಮಾಡಬೇಕು, ಹಬ್ಬ ಹರಿದಿನ ಬಂದಾಗ ನಾವು ಯಾವ ಥರ ಇರಬೇಕು, ಯಾವ ಥರ ಮನೆ ಕ್ಲೀನ್ ಮಾಡ್ಕೋತೀವಿ, ಡೀಪ್ ಕ್ಲೀನ್ ಮಾಡ್ಕೋತೀವಿ, ಆ್ಯಂಡ್ ಬೇಸಿಕ್ಕಾಗಿ ಏನೇನೆಲ್ಲ ನಾವು ಮಾಡ್ತೀವಿ ಅನ್ನೋದು ಮಕ್ಳಿಗೂ ಗೊತ್ತಾಗಬೇಕು ಅನ್ನೋದು ಆವಾಗಿಂದನೂ ಇತ್ತು ಅಲ್ವಾ. ಹಾಗಾಗಿ ಇವಾಗ ಅನಿಸ್ತಾ ಇರುತ್ತೆ, ಅಯ್ಯೋ ನಮ್ಮ ಅಮ್ಮಂದಿರೆಲ್ಲ ಎಷ್ಟಪ್ಪ ಇದು ಮಾಡ್ತಾಯಿದ್ರು ಅಂತ. ಆವಾಗೆಲ್ಲ ಪಾತ್ರೆ ಸಾಮಾನೆಲ್ಲ ಇಳಿಸಿ ಎಲ್ಲ ನಮ್ಮ ಕೈಲಿ ತೊಳ್ಸೋರು. ಏನಂತ ಅಂದರೆ ಆವಾಗ ಅಪ್ಪ ನಮ್ಮಮ್ಮ ಎಲ್ಲ ಇಬ್ಬರು ಇದು ಮಾಡೋರು, ನೈಸ್ ಮಾಡ್ತಾಯಿದ್ರು. ನಾನು ನಿಮಗೆಲ್ಲ ಪಾತ್ರೆ ಎಲ್ಲ ತೊಳೆದೆಲ್ಲ ಜೋಡಿಸಿದ್ರೆ ಐಸ್ ಕ್ರೀಮ್ ಕೊಡಿಸ್ತೀವಿ, ಇಲ್ಲ ಪಾನಿಪುರಿ ಕೊಡಿಸ್ತೀವಿ ಅಂತ ಹೇಳಿ ಇದನ್ನು ಮಾಡ್ಬಿಟ್ಟು ಎಲ್ಲ ಮನೆ ಕೆಲಸನೂ ಮಾಡಿಸೋರು. ಅದು ಇವಾಗ ನೆನಪಾಗ್ತಾಯಿತ್ತು. ಇವಾಗ ಯಾರೂ ಆ ಥರ ಹೇಳೋರಿಲ್ಲ, ಐಸ್ ಕ್ರೀಮ್ ಕೊಡಿಸ್ತೀನಿ ನಿನ್ನ ಮನೆ ಕೆಲಸ ಎಲ್ಲ ಮಾಡು ಅಂತ ಹೇಳೋರು ಯಾರೂ ಇಲ್ಲ ಅನ್ನೋದು ಒಂಥರ ಬೇಜಾರಾಗ್ತಾಯಿತ್ತು ಆ ಕೆಲಸಗಳನ್ನೆಲ್ಲ ಮಾಡಬೇಕಾದ್ರೆ. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ರ ಬಗ್ಗೆ ಕೇಳಿದ್ರಿ, ಮಡಿಕೆ ಬಗ್ಗೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಮಡಿಕೆ ನೀರು ತುಂಬಾ ಒಳ್ಳೆಯದು. ನಾವು ಬಂದು ನೆನ್ಮಂಗ ಕುಂಬಾರಪೇಟೆ ಅಂತ ಬರುತ್ತೆ, ಅಲ್ಲಿ ಅವರೇ ಬರೀ ಮಣ್ಣಲ್ಲೇ ಮಾಡ್ತಾರೆ. ಕೆಲವು ಕಡೆ ಎಲ್ಲ ಸ್ವಲ್ಪ ಮಿಕ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಇದು ಬಂದು ಮರಿ ಮಣ್ಣೆ, ನಿಮ್ಗೆ ಒಂದು 400-500 ಒಳಗೆ ಸಿಗುತ್ತೆ. ತೊಗೊಂಬಂದು ಆದಷ್ಟು ಎಲ್ಲರೂ ಅದನ್ನೇ ಕುಡೀರಿ. ಹಾಗೆ ಶಾಪಲ್ಲಿ ಎಲೆಕ್ಟ್ರಿಕ್ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿ ಮುಗಿಸ್ಕೊಟ್ರು. ಇನ್ನು ನೆಕ್ಸ್ಟ್ ಡೇಗೆ ನಾವು ಶನಿವಾರ ಇದು ಎಲ್ಲ ರೆಡಿ ಮಾಡ್ಕೋತಾಯಿದ್ರು, ಅಂದರೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲನೂ. ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹಬ್ಬದ ದಿನದ ವ್ಲಾಗ್ನ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರೆದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.